WPL 2025 RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಬೆಂಗಳೂರಲ್ಲಿ ಈ ಒಂದು ಮ್ಯಾಚ್ ನಡೀತಾ ಇತ್ತು. ಟಾಸ್ ಗೆದ್ರು ಮುಂಬೈದವರು. ಇಲ್ಲಿ ಚೇಜಿಂಗ್ ಮಾಡೋರು ಜಾಸ್ತಿ ಗೆದ್ದಾರ. ಅದಕ್ಕೋಸ್ಕರ ನಾವು ಚೇಜಿಂಗ್ ಮಾಡ್ತೀವಿ, ನೀವು ಬ್ಯಾಟಿಂಗ್ ಹೊಡೀರಿ, ನೀವು ಬ್ಯಾಟಿಂಗ್ ಆಡ್ರಿ, ಎಷ್ಟು ಹೊಡಿತೀರಿ ಹೊಡೀರಿ, ಆಮೇಲೆ ನಾವು ಹೊಡಿತೀವಿ ಅಂದ್ರು ಹರ್ಮನ್ಪ್ರೀತ್ ಕೌರ್ ಅವರು. ಸರಿ ಅನ್ಕೊಂಡು ಸ್ಮೃತಿ ಮಂದಾನ ಹಾಗೂ ವ್ಯಾಟ್ ಅವರು ಬರ್ತಾರೆ. ಫಸ್ಟ್ ಓಪನಿಂಗು ಬಂದವರನ್ನ ಫಸ್ಟ್ ಓವರು ಆಮೇಲೆ ಸೆಕೆಂಡ್ ಓವರು ತಿರುವಾಡಿ ಬಡಿದ್ರು. ಸ್ಮೃತಿ ಅಕ್ಕ 26 ರನ್ ಮಾಡಿದ್ರು ಔಟ್ ಆದ್ರು. ಅಲ್ಲ, ಅಷ್ಟು ಗಡನ ಹೋಗುವಂಥದ್ದು ಏನೈತಿ ಅಂತ ಏನೋ ಸ್ವಲ್ಪ ನಿಂತು ನೋಡಿ ಆಡಿದ್ನಪ್ಪ ಅಂತಂದ್ರೆ ಚೆನ್ನಾಗಿರ್ತಿತ್ತು. ಅಷ್ಟು ಒಳ್ಳೆ ಬೌಲರ್ ಆಗ್ತಾ ಇದ್ದಾರೆ. ಅವ್ರಿಗೆ ತಿರುವಾಡಿ ಬಿಡಕ್ಕೆ ಹೋದ್ನಪ್ಪ ಅಂದ್ರೆ ಸುಮ್ಮನೆ ಬಿಡ್ತಾರ ಅವರು. ಅವ್ರಿಗೆ ಹಳ್ಳ ತೋಡಕ್ಕೆ ಹೋದ್ಲಿಕ್ಕೆ ಈಕಿನ ಹಳ್ಳ ತೋಡಿಸಿ ಊತಾಕ್ಬಿಟ್ರು. ಇನ್ನು ವ್ಯಾಟ್ ವಿಚಾರಕ್ಕೆ ಬರೋದಾದ್ರೆ ಆ್ಯಂಕರ್ ರೋಲ್ ಆಡೋಕ್ಕೆ ಇರೋದು ಇವ್ರು ನೋಡಿದ್ರೆ ಅದನ್ನು ಇವತ್ತು ಮರೆತು ಹೆಂಗೆಂಗೋ ಆಡಿಬಿಟ್ರು ಇವತ್ತು. ತತ್ತರಿಕೆ. ಇವ್ರು ಔಟ್ ಆದ್ಮೇಲೆ ಬಂದಿರ್ತಕ್ಕಂಥವ್ರು ರಾಘವಿ ಕನ್ನಿಕಾ ಅವರು. ಇವ್ರನ್ನಂತೂ ಹೊಗಳ್ಬೇಕು ಅಥವಾ ಬೈಬೇಕು ಒಂದು ಗೊತ್ತಾಗವಲ್ತು. ಸೊ ಇದಾದ ನಂತರ ಪೆರ್ರಿ ಅವರು ಮತ್ತು ರಿಚಿ ಅವರು ಸೇರ್ಕೊಂಡು ಒಂದೊಳ್ಳೆ ಸ್ಕೋರ್ನ ಕಲೆ ಹಾಕ್ತಾರೆ ಅಂತ ಹೇಳ್ಬೋದು. ಒಂದು ಇನ್ನಿಂಗ್ಸ್ನ ಬಿಲ್ಡ್ ಮಾಡಿ ಇನ್ನಿಂಗ್ಸ್ನ ಕಟ್ಟಿದ್ರು ನಮ್ಮ RCBಗೆ. ಪೆರ್ರಿ ಅವರು ಒಂಥರ ಆಪತ್ ಬಾಂಧವಿ ತರ. ಇವರು ಒಂಥರ ಮುಂಬೈ ತಂಡಕ್ಕೆ ನುಂಗಲಾರ್ದ ತೂತಾಗಿದ್ರು. ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆಯವರೆಗೆ ನಿಂತು ಬೌಲರ್ಗಳ ಬೆವರಿಳಿಸಿದ್ರು. ಪೆರ್ರಿ ಇಸ್ ಚೆರ್ರಿ. ಯವ್ವ ಏನ್ ಆಟ ಆಡಿದೀವಿ. ಅವನು ಯಾವ ಕಡೆ ಹಾಕಿದ್ರು ಬಿಡ್ಲಿಲ್ಲ ನೀನು. ಆ ಕಡೆ ಹಾಕಿದ್ರು ಆ ಕಡೆ ಹೊಡಿತಿ, ಈ ಕಡೆ ಹಾಕಿದ್ರು ಈ ಕಡೆ ಹೊಡಿತಿ. ಬಾಲ್ ಯಾವ ಕಡೆ ಬರ್ತಾವ ಆ ಕಡೆ ಹೊಡಿಯೋದ ಟಕ 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 ಟಕಾಯಿಸು ಲಗಾಯಿಸು ಅನ್ನೋವಂಗ ಲಗಾಯಿಸ್ಬಿಟ್ಟು ಬಿಡವ. ಗ್ರೌಂಡ್ನ ಯಾವ ಮೂಲೆನೂ ಬಿಟ್ಟಿಲ್ಲ ನೀನು. ಹಂಗೆ ಹೊಡೆದು 81 ರನ್ಗಳನ್ನು ಕಲೆ ಹಾಕಿದಿ. RCB ತಂಡ 167 ರನ್ಗಳನ್ನು ಟಾರ್ಗೆಟ್ ಕೊಟ್ಟರು. ಒಂದು ಲೆವೆಲ್ಗೆ RCB ಮನ ಕಾಪಾಡಿದೆ ಅಂತಲೇ ಹೇಳ್ಬೋದು ಪೆರ್ರಿ ಅವರು. ಇನ್ನು ನಮ್ಮ ಬೌಲರ್ಗಳ ವಿಚಾರಕ್ಕೆ ಬರೋಣ. ರೇಣುಕಾ 4 ಓವರ್ 35 ರನ್ನು. ಅಕ್ಕ ಅವರು ಮತ್ತೆ ಫಾರ್ಮ್ ಕಳ್ಕೊಂಡ್ರು. ಬೆಂಗಳೂರಿನಾಗ ಅಕ್ಕನ ಆಟ ನಡೆಯಂಗಿಲ್ಲ ಅಂತ ಕಾಣ್ತೈತಿ. ಇವತ್ತು ಒಂದು ವಿಕೆಟ್ನೂ ಇಲ್ಲ. ವೆಂಕಟರಮಣ ಗೋವಿಂದ. ಇನ್ನು ಕೀಮ್ ಗ್ರಾತ್ 4 ಓವರ್ 30 ರನ್ನು 2 ವಿಕೆಟ್. ಮತ್ತೇನು ವಿಶೇಷತನೂ ಇಲ್ಲ ಇವ್ರ ಕಡೆಯಿಂದ. ವೈರಮ್ 4 ಓವರ್ 21 ರನ್ 3 ವಿಕೆಟ್. ಮಸ್ತ್ ಬೌಲಿಂಗ್ ಅಂತ ಹೇಳ್ಬೋದು. ಫಸ್ಟ್ ಹೊಡ್ಸ್ಕೊಂಡ್ರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು. ಬಿಸ್ತಾ 4 ಓವರ್ 37 ರನ್ನು. ನೋ ಕಮೆಂಟ್ಸ್. ಇನ್ನು ಜೋಶಿತಾ 2 ಓವರ್ 20 ರನ್ನು. ನೋ ಕಮೆಂಟ್ಸ್. ಕನ್ನಿಕೆ ವಿಚಾರಕ್ಕೆ ಬರೋದಾದರೆ 2 ಓವರ್ 30 ರನ್ನು. ಒಂದು ಲೆವೆಲಿಗೆ ಗ್ರಿಪ್ಪಲ್ಲಿದ್ದ ಮ್ಯಾಚ್ನ ಒಂದೇ ಓವರಲ್ಲಿ 20+ ರನ್ಗಳನ್ನು ಕೊಡೋದ್ರ ಮೂಲಕ ಗೆಲ್ತೀವಿ ಅನ್ನೋ ಕನಸನ್ನು ನುಚ್ಚುನೂರು ಮಾಡಿದ ಮಹಾನ್ ಸಾಧಕಿಯವರು. ಸೋಲೋ ತನಕ ನಮ್ಮವ್ರಿಗೆ ಬುದ್ಧಿ ಬರಲ್ಲ. ಒಂದೊಳ್ಳೆ ಟಕ್ಕರ್ ಕೊಡೋ ಟೀಮ್ ಜೊತೆ ಫೈಟ್ ಕೊಡೋಕ್ಕೆ ಒಳ್ಳೆ ಚೆನ್ನಾಗಿರೋ ಬೌಲರ್ಗಳು ಬೇಕು ಅನ್ನೋದನ್ನ ಗೊತ್ತಾಗ್ಲಿಲ್ಲ ಇವರಿಗೆ. ಜೋಶಿತಾ ಎಲ್ಲ ಬಿಸ್ತಾನ ಬಿಟ್ಟು ಸ್ನೇಹ ರಾಣನ ಹಾಕೊಳ್ರಿ ಅಂತ. ಸ್ನೇಹ ರಾಣನ ಹಾಕೊಳ್ಳೋಕೆ ಏನಾಗಿತ್ತು ಇವರಿಗೆ ಅಂತ. ಸೊ ಈ ಒಂದು ಮ್ಯಾಚ್ನ ನೋಡಿದಾಗ ಹಳೆ ಬೌಲರ್ಗಳು ತುಂಬಾ ನೆನಪಾದ್ರು ಅಂತ ಹೇಳ್ಬೋದು ಇವತ್ತು. ಶ್ರೇಯಾಂಕಾ ಪಾಟೀಲ್, ಸೋಫಿ ಮುಲಿನಿಯಾ, ಆಶಾ ಶೋಭನಾ. ಗೆಲ್ಲಬಹುದಾಗಿರ್ತಕ್ಕಂಥ ಮ್ಯಾಚ್ನ ಈಸಿಯಾಗಿ ನಾವು ಮುಂಬೈ ಇಂಡಿಯನ್ಸ್ಗೆ ಬಿಟ್ಕೊಟ್ವಿ ಅಂತ ಫೀಲ್ ಆಗುತ್ತೆ. ವೈರಮ್ ಅವರ ಪರ್ಫಾರ್ಮೆನ್ಸು ಮತ್ತು ಪೆರ್ರಿ ಅವರ ಒಂದು ಪರ್ಫಾರ್ಮೆನ್ಸು ನೀರಲ್ಲಿ ಹುಣಸೆ ಹಣ್ಣು ತೊಳೆದ ಹಂಗೆ ಆಯಿತು ಇವತ್ತಿನ ಇವರ ಪರ್ಫಾರ್ಮೆನ್ಸು. ಕನ್ನಿಕಾ ಅವರ ಪರ್ಫಾರ್ಮೆನ್ಸ್ ಏನಿತ್ತು ಅದು ಆ ಒಂದು ಓವರಲ್ಲಿ ಹಿಡಿತ ಸಾಧಿಸುವಲ್ಲಿ ವಿಫಲವಾದರು ಅಂತ ಹೇಳ್ಬೋದು. RCB ಕೊಟ್ಟಿರ್ತಕ್ಕಂಥ 167 ರನ್ಗಳನ್ನ ಭೇದಿಸುವಲ್ಲಿ ಯಶಸ್ವಿಯಾದರು ಅಂತ ಹೇಳ್ಬೋದು ಮುಂಬೈ ತಂಡ. ಈ ಒಂದು ತಂಡದಲ್ಲಿ ಮ್ಯಾಥ್ಯೂಸ್ ಮತ್ತು ಬ್ರಂಟ್, ಆಮೇಲೆ ಹರ್ಮನ್ಪ್ರೀತ್ ಕೌರ್, ಅಮ್ನಜತ್ ಕೌರ್, ಆಮೇಲೆ ಕಮಲಿನಿ ಇವರೆಲ್ಲರೂ ಸೇರ್ಕೊಂಡು ಈ ಒಂದು ತಂಡವನ್ನು ಗೆಲುವಿನ ದಡಕ್ಕೆ ಸೇರಿಸಿದ್ರು ಅಂತ ಹೇಳ್ಬೋದು. ಮ್ಯಾಥ್ಯೂಸ್ ಅವರು 10 ಬಾಲಿಗೆ 15 ರನ್ ನೋಡಿದ್ರು. ಸೊ ಬ್ರಂಟ್ ಅವರು 21 ಬಾಲಿಗೆ 42 ರನ್ ರುಬ್ಬಿದ್ರು. ಕೌರ್ ಅವರು ಉತ್ತಮವಾಗಿರ್ತಕ್ಕಂಥ ಒಂದು ಬ್ಯಾಟಿಂಗ್ನೊಂದಿಗೆ 38 ಬಾಲ್ಗಳಿಗೆ 50 ರನ್ಗಳನ್ನು ಸೇರಿಸಿ ತಂಡದ ಒಂದು ಗೆಲುವಿಗೆ ಮುಖ್ಯ ಪಾತ್ರವನ್ನು ವಹಿಸಿದ್ರು ಅಂತ ಹೇಳ್ಬೋದು. ಆಮೇಲೆ ಅಮರ್ಜಿತ್ ಕೌರ್ ಇವರು ಸಹಿತ ಉತ್ತಮವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ನೊಂದಿಗೆ ಮುಂಬೈ ತಂಡ ಗೆಲುವಿನ ಒಂದು ಹಂತಕ್ಕೆ ತಲುಪ್ತು ಅಂತ ಹೇಳ್ಬೋದು. ಸೊ ಕಮಲಿನಿ ಬಗ್ಗೆ ಏನೋ ಅನ್ಕೊಂಡಿದ್ವಿ, ಬಟ್ ತುಂಬಾನೇ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ಬೋದು ಕಮಲಿನಿ ಅವರು ಸಹ ಬ್ಯಾಟಿಂಗ್ ಆಡೋದ್ರಲ್ಲಿ ಸಹ. ಸೊ ನಮ್ಮ ಕಡೆ ಬರೋದಾದ್ರೆ ಇಲಿಸ್ ಪೆರ್ರಿ ಅವ್ರನ್ನ ಮತ್ತು ರಿಚಾ ಘೋಷ್ ಆಮೇಲೆ ಸ್ಮೃತಿ ಮಂದಾನ ಇವ್ರನ್ನ ಬಿಟ್ಟರೆ ಬೇರೆ ಯಾರು ಬ್ಯಾಟ್ಸ್ಮನ್ಗಳೇ ಇಲ್ಲ ಅಂತ ಕಾಣಿಸುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡೋಣ. ಆಗಿದ್ದಾಗಿತ್ತು. ಇನ್ನು ಈ ಸೋಲ್ನ ಮರೆತು ಮುಂದಿನ ಗೆಲುವು ಹೇಗೆ ಪಡ್ಕೋಬೇಕು ಅನ್ನೋದನ್ನ ಕುರಿತು ವಿಚಾರ ಮಾಡುತ್ತಾ ಒಳ್ಳೆ ಕಮ್ಬ್ಯಾಕ್ನೊಂದಿಗೆ, ಒಳ್ಳೆ ಬೌಲರ್ಗಳೊಂದಿಗೆ, ಒಳ್ಳೆ ಬ್ಯಾಟ್ಸ್ಮನ್ನೊಂದಿಗೆ
ಕಮ್ ಬ್ಯಾಕ್ ಮಾಡ್ಲಿ RCB ಅಂತ ಹೇಳ್ತಾ, RCB ತಂಡ ಅಂತ ಹೇಳ್ತಾ, ಜೈ RCB. ಮುಂದಿನ ಸಲ ಸ್ಟ್ರಾಂಗ್ ಆಗಿ ಬನ್ನಿ. ಆಲ್ ದ ಬೆಸ್ಟ್. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಬಾಯ್.